ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಮ್ಮ ಸಾಧನೆಯು ಪ್ರಾಪಂಚಿಕವೇ ಆಗಿರಲಿ ಪಾರಮಾರ್ಥಿಕವೇ ಆಗಿರಲಿ, ಅದು ಸಿದ್ಧಿಯ ಶ್ರೀಗಿರಿ ತಲುಪುವುದಕ್ಕೆ ಅನನ್ಯ ಪ್ರಾರ್ಥನೆ ಅಥವಾ ತೀವ್ರವಾದ ಹಂಬಲ ಬಯಕೆ ಅತ್ಯವಶ್ಯ. ಇರೋದು ಇರುತ್ತದೆ, ಹೋಗೋದು ಹೋಗುತ್ತದೆ. ಯಾವುದನ್ನು ಹೆಚ್ಚಾಗಿ ಹಚ್ಚಿಕೊಳ್ಳದೆ ಸಮಾಧಾನವಾಗಿರಬೇಕು. ಇದೇ ಸುಖ ಜೀವನದ ಸೂತ್ರ. ಗೆದ್ದವರಷ್ಟೇ ಬದುಕಿನ ಪಾಠ ಹೇಳಬೇಕಿಲ್ಲ, ಸೋತವರು ಅದಕ್ಕಿಂತಲೂ ಚಂದದ ಪಾಠ ಕಲಿಸುತ್ತಾರೆ. ಅವರಿಂದಲೂ ಅನುಭವ ಪಾಠ ಕಲಿಯಬಹುದು. ಮಣ್ಣಿನಿಂದಾದ ಗಡಿಗೆಯು ಒಂದು ದಿನ ನಾಶವಾಗುತ್ತದೆ, ಆದರೆ ಮಣ್ಣು ನಾಶವಾಗುವುದಿಲ್ಲ. ಗಡಿಗೆಯೊಳಗೆ ಮಣ್ಣು ಕಾಣುವುದಿಲ್ಲ, ಆದರೆ ಅದು ಅಲ್ಲಿ ವ್ಯಾಪಿಸಿದೆ. ಅಂತೆಯೇ ಜಗದೀಶನು ಪ್ರಪಂಚದ ತುಂಬ ವ್ಯಾಪಿಸಿದ್ದಾನೆ, ಆದರೆ ಆತ ಕಾಣುವುದಿಲ್ಲ. ತನ್ನನ್ನು ತಾನು ಸೌಖ್ಯವನ್ನು ಮರೆತು ಪರರ ಹಿತಕ್ಕಾಗಿ ಮಾಡುವ ಕಾರ್ಯವೇ ತಪಸ್ಸು. ಆದ್ದರಿಂದ ಸತ್ಯ ಸಾಕ್ಷಾತ್ಕಾರ. ಸತ್ಯದ ಶೋಧಕನಾದ ಸಾಧಕನು ಮೊಟ್ಟ ಮೊದಲು ಮಾಡಬೇಕಾದ ಮಹತ್ತರ ಕಾರ್ಯವೆಂದರೆ ತನ್ನ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನು ಹೊತ್ತಿಸುವುದು. ಈ ವಿಶ್ವ ಸಿರಿಯತ್ತ ನೋಡಿದಾಗ ಯಾರೂ ಬಡವರಲ್ಲ, ಸಿರಿವಂತರಲ್ಲ, ನಾವೆಲ್ಲರೂ ಸಮಾನರು, ಸಂತೋಷಿಗಳು. ನೆರೆಹೊರೆಯವರನ್ನು ಕಂಡು ನಾನು ಉರಿದು ಬೀಳುತ್ತಿದ್ದರೆ ನನ್ನ ಪೂಜೆ ಪುರಸ್ಕಾರಗಳಿಗೇನು ಬೆಲೆ? ಅಡವಿಯಲ್ಲಿ ದನಗಳನ್ನು ಕಾಯುವ ದನಗಾಯಿ ಕೂಡ ನಿಸರ್ಗದ ಮಡಿಲಲ್ಲಿ ಆಡುತ್ತಾ ಆಡುತ್ತಾ ಆನಂದವಾಗಿರುತ್ತಾನೆ. ದನಗಳು ಕೂಡ ಅಷ್ಟೇ ಆನಂದವಾಗಿರುತ್ತದೆ. ಇನ್ನು ಅರಮನೆಯಂತ ಮನೆಯಲ್ಲಿದ್ದರೂ ಸಿರಿವಂತರು ಆನಂದವಾಗಿದ್ದರೆ ಆ ದನಗಾಯಿ ಮತ್ತು ದನಗಳೇ ಸಿರಿವಂತರಿಗಿಂತ ಭಾಗ್ಯವಂತರೆಂದು ಹೇಳಬಹುದಲ್ಲವೇ? ಇದರ ಅರ್ಥ ನಮ್ಮಲ್ಲಿ ಸಂಪತ್ತು ಇರಬಹುದೆಂದಲ್ಲ. ಸಂಪತ್ತು ಸಾಕಷ್ಟಿರಲಿ, ಜೊತೆಗೆ ಸಂತೃಪ್ತಿ ಇರಲಿ. ಮನಸ್ಸಿದ್ದರೆ ದಾರಿ ಖಂಡಿತ ದೊರಕುತ್ತದೆ, ಇಲ್ಲವಾದರೆ ಅದೇ ಮನಸ್ಸು ಕಾರಣ ಹುಡುಕುತ್ತದೆ. ಮಾನವನ ದುರಾಸೆಯಿಂದಾಗಿ ಇಂದು ನಿಸರ್ಗ ಸ್ವರ್ಗವು ನರಕವಾಗುತ್ತಿದೆ. ನೀರಿನಿಂದ ಹಿಡಿದು ಎಲ್ಲವೂ ಮಾರಾಟವಾಗುತ್ತಿದೆ. ನಾಳೆ ಗಾಳಿಯೂ ಮಾರಾಟವಾಗಬಹುದು. ಇದಕ್ಕೆಲ್ಲ ಒಂದೇ ಪರಿಹಾರವೆಂದರೆ ಮನುಷ್ಯನು ಬರೀ ಸಂಪತ್ತನ್ನು ಗಳಿಸಬಾರದು, ಜೊತೆಗೆ ಸಂತೃಪ್ತಿಯನ್ನು ಗಳಿಸಬೇಕು. ನಾವು ಯಾವುದೇ ಊರನ್ನು ಪ್ರವೇಶಿಸುವಾಗ ಅಲ್ಲಿ ಒಂದು ಸ್ವಾಗತದ ಫಲಕವಿರುತ್ತದೆ. ಅದೇ ಫಲಕದ ಹಿಂದೆ ಹೋಗಿ ಬನ್ನಿ, ನಮಸ್ಕಾರ ಎಂದಿರುತ್ತದೆ. ಅವಸರದಲ್ಲಿ ನಾವು ಸ್ವಾಗತವನ್ನಷ್ಟೇ ನೋಡುತ್ತೇವೆ. ಮನೆಯಲ್ಲಿದ್ದಾಗ ನಾನು ಗೃಹಸ್ಥ, ಮಠದಲ್ಲಿದ್ದಾಗ ನಾನು ಸನ್ಯಾಸಿ. ಈ ಮನೆ ಮಠಗಳ ಸಂಬಂಧವನ್ನು ಕಳೆದಾಗ ಉಳಿದುದ್ದೇ ನಾನು. ಎಲ್ಲ ಮತಧರ್ಮಗಳಿಗೂ ತಮ್ಮ ತಮ್ಮದೇ ಆದ ಸಿದ್ಧಾಂತಗಳಿವೆ. ನಮ್ಮ ದರ್ಶನ ನಮಗೆ ಹೇಗೆ ಸರಿಯೋ ಹಾಗೆ ಅವರ ದರ್ಶನ ಅವರಿಗೆ ಸರಿ. ಹೀಗೆ ಭಾವಿಸಿದಾಗ ವಾದ ವಿವಾದವಿಲ್ಲ. ಸತ್ಯದ ಕೋಶನಾದ ಸಾಧಕನು ಮೊಟ್ಟ ಮೊದಲು ಮಾಡಬೇಕಾದ ಮಹತ್ತರ ಕಾರ್ಯವೆಂದರೆ ತನ್ನ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನು ಹೊತ್ತಿಸುವುದು. ಮೂರ್ತಿಗೆ ಬೆಲೆ ಕಟ್ಟಬಹುದು ವಿನ ದೇವರಿಗೆ ಬೆಲೆ ಕಟ್ಟಲಾಗದು. ದೇವರು ಅಮೂಲ್ಯ. ಕಷ್ಟಗಳನ್ನು ಮೌನವಾಗಿ ದಾಟಬೇಕು. ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು. ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.